ಅದರಿಂದ ನಾನು ಬಲಗೋ ಬಿಡುವೆ ಅದರಿಂದ ಯೌವನದಿಂದ ಚಲುವಿಗೆಯಿಂದ ನಾದರಿಂದ ಚಲುವಿಗೆ ಯೌವನದಿಂದ
ಕಂಡರೆ 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 ಮೋಹಿದ ನುಡಿಯರು ಎನ್ನ ಕಂಡರೆ ಮೋಹಿದ ನುಡಿಯರು ಮೋಹಿದ ನುಡಿಯರು ಮೋಹಿದ ನುಡಿಯರು ತಪಗಿರುವ ವಿಜ್ಞಾನೋದಯಿಸಿ ತಪಗಿರುವ ವಿಜ್ಞಾನೋದಯಿಸಿ ಇಳೆಯಾಗ ಮಗರನ್ನ ಕಂಡರೆ ಮೋಹಿದ ನುಡಿಯರು ತಪಗಿರುವ ವಿಜ್ಞಾನೋದಯಿಸಿ ಎನ್ನ ಕಂಡರೆ ಎನ್ನ ಕಂಡರೆ ಮೋಹಿದ ನುಡಿಯರು ಎನ್ನ ಕಂಡರೆ 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 ಮೋಹಿದ ನುಡಿಯರು ಮೋಹಿದ ನುಡಿಯರು ತಪಗಿರುವ ವಿಜ್ಞಾನೋದಯಿಸಿ ಮೋಹಿದ ನುಡಿಯರು ತಪಗಿರುವ ವಿಜ್ಞಾನೋದಯಿಸಿ ಬಗೆಗಳಾಗಿರರು ಬಗೆಗಳಾಗಿರರು ನಿಜ ಪರಿಸರೆ ತಪಗಿರುವ ವಿಜ್ಞಾನರ ನುಡಿಯರು ನಿಜ ಪರಿಸರೆ ತಪಗಿರುವ ವಿಜ್ಞಾನರ ನುಡಿಯರು ಮರೆಸಿನ ನಿಜವನ್ನು ಮರೆಸಿನ ನಿಜವನ್ನು ಮರೆಸಿ ಮರೆಸಿರು ಮರೆಸಿ ಮರೆಸಿರು ವಿರಜಿ ಬೇಡ ಮಾತಿಂದು ಕರಣೆಯಾದಿನದಿ ವಿರಜಿ ಬೇಡ ಭವೆಂದು ಕರಣೆಯಾದಿನದಿ ಈ ಸಂದರ್ಭಕ್ಕೆ ನಾನು ಆಲೋಚನೆ ಮಾಡುವಾಗ ಆಯ್ತಲ್ಲ, ಇಲ್ಲಿ ಬಂದ್ಮೇಲೆ ಗೊತ್ತಾದ್ರೆ ಇಷ್ಟ ಆಗ್ತದೆ ಅಂತ. ಹೌದಾ? ಗೊತ್ತಿರಲಿಲ್ಲ ಹೀಗಾಗ್ತದೆ ಅಂತ. ಯಾಕೆ ಹೀಗೆ? ಯಾಕೆ? ನನ್ನ ಮನಸ್ಸಿನ ಭಾವಗಳೆಲ್ಲವೂ ಬದಲಾಗ್ತಾ ಉಂಟು. ಕಾರಣ ಎಂತದ್ದು? ಉಂಟೇ ಉಂಟು. ಚಲುವಿಕೆ ಯೌವನದಿಂದ ನಾನು ಕಂಗೊಳಿಸುತ್ತಾ ಇದ್ದೇನೆ. ನಾನಂತಲ್ಲ ಸ್ವಾಮಿ, ಪ್ರಾಯಕ್ಕೆ ಬಂದು ಯಾವುದೇ ಹೆಣ್ಣಾಗಲಿ ನೋಡುವ ಕಣ್ಣಿಗೆ ಅಂದವಾಗಿ ಕಾಣ್ತಾಳೆ, ಚಂದವಾಗಿ ಗೋಚರಿಸ್ತಾಳೆ. ಯಾಕೆ ಹೀಗೆ? ವರ್ಣ ಆಕೃತಿ ಗತಿ ಮತ್ತೆ ಶ್ರುತಿ ಈ ಪಂಚಾಲಂಕಾರ ಹೆಣ್ಣಿನ ತುಂಬಿ ತುಳುಕಾಡುವಾಗ ನೋಡುವ
ಭೂರಿ ವೈಭವ ನಾಂದಿರ್ಭವ ಚೆಲುವನು ಸುರನಾರಿಯರ ತವ ಮೋರೆಯ ಮುಚ್ಚಲು ನೆರವೇಕೆ ಬಿಸುನಿಯ ವದನ ಚಂದಿರ ಕುಂದ ಕುಟುಂಬದರದನೆ ಶಶಿಮುಖಿ ಚಂದದಳು ಬೆಳಗಿರ್ಪದರೇಳು ನನಗೆ ಸರಿಸಾಟಿ ಯಾರು ಭೇದ ಬಿಚ್ಚಗನೆಯ ಸೃಷ್ಟಿಯೋಳು ನೀರೇರೆಲ್ಲ ಹೋಗಿ ನೇಪಥ್ಯಕ್ಕೆ ಕರ ನೀರು ವಸುದೇಳು ಶೋಭಿಪ್ಪ ಶೋಣಿತದೆ ಪರ ಮಾತನಿತ್ಯೋಳು ಮುಟ್ಟಿಪ್ಪ ನಂಗೆಣೆ ಯಾರು ಈಗಾಗಲೂ ಯಾರಿಲ್ಲ ಇನ್ಮೇಲೆ ಯಾರು ಬಿಡ್ತಾರ ರೂಪವನ್ನು ವಿಗ್ರಹಿಸುವಂತ ರೂಪ ಹಾಗಿರುವಂತ ಈ ರೂಪವೇ ನಾ ಮಾಡುವ ತಪಸ್ಸಿಗೆ ವಿಘ್ನವನ್ನು ತಂದೊಡ್ಡುತ್ತದೆ ಈ ರೂಪದಲ್ಲಿ ತಪಸ್ಸನ್ನು ಆಚರಿಸುವುದಕ್ಕೆ ಆಗುವುದಿಲ್ಲ ಆದುದರಿಂದ ಏನು ಮಾಡುವುದು ಅರಿತೆ ಈಗ ಉಪಾಯವನ್ನ ನಾನು ಅರಿತೆ ಹೇಗೆ ಗೊತ್ತುಂಟ ನಿಜವನ್ನು ಮರೆಸಿ ವೇಷವನ್ನು ಧರಿಸಿ ನಾ ತಪಸ್ಸನ್ನು ಆಚರಿಸಿದೆ ಅಂತಾದ್ರೆ ಯಾರಿಗೂ ನನ್ನ ಕುರಿತಾಗಿ ವಿಘ್ನವನ್ನು ತಂದೊಡ್ಡುವುದಕ್ಕೆ ಆಗುವುದೇ ಇಲ್ಲ ಯಾಕೆ ಮಾತಾಡೋದು ಗೊತ್ತುಂಟ ನನ್ನ ಬಗ್ಗೆ ಸಮಸ್ಯೆ ಬರುವುದು ಯಾರಿಂದ ಏನು ಹಾಗೆ ಸತ್ಯ ಹೇಳ್ಬೇಕಾ ನಮ್ಮ ಜಾತಿಯವರಿಗೆ ನಮ್ಮ ನೋಡಿದ್ರೆ ಆಗುದಿಲ್ಲ ಹೋಯ್ ಹೌದಪ್ಪ ಯಾವ ಜಾತಿ ಹೆಣ್ಣು ಮಕ್ಕಳ ಜಾತಿ ಇದು ಹೆಣ್ಣು ಜಾತಿ ಬೇರೆ ಜಾತಿ ಹೆಣ್ಣು ಬೇರೆ ಇದು ಹೆಣ್ಣು ಜಾತಿ ನೋಡಿ ನೋಡಿ ಇವರೆಲ್ಲ ಅಲ್ಲಲ್ಲಿ ಕುಳಿತಲ್ಲಿ ಮಾತಾಡ್ತಾ ಇದ್ದಾರೆ ಇವರೆಲ್ಲ ಯಾರ ಬಗ್ಗೆ ಮಾತಾಡುದು ನನಗೆ ಚೆನ್ನಾಗಿ ಗೊತ್ತಾಯ್ತು ಇವರೆಲ್ಲ ಮಾತಾಡುದು ನನ್ನ ಬಗ್ಗೆ ಅಂತ ಇದು ಈ ವರ್ಷದಲ್ಲಿ ತಯಾರಾಯ್ತು ಅಂತ ಗೊತ್ತಾಯ್ತು ಬರೇ ಮಾತಾಡುದಲ್ಲಪ್ಪ ನನ್ನನ್ನು ನೋಡಿ ಮುಖ ತಿರುಗಿಸುವುದು ಹೇಗೆ ಗೊತ್ತುಂಟ ಈಗ ನೋಡಿದ್ರೆ ಇಲ್ವಾ ಅಯ್ಯಪ್ಪ ಸುಮ್ಮನೆ ಹೆಣ್ಣು ಸ್ತ್ರೀ ಸಹಜವಾದ ಗುಣ ಹೊಟ್ಟೆಗಿಚ್ಚು ಇವರ ಹೊಟ್ಟೆಗಿಚ್ಚು ನನ್ನ ತಪಸ್ಸಿಗೆ ವಿಘ್ನವನ್ನು ತಂದೊಡ್ಡುತ್ತದೆಯೇ ಖಂಡಿತವಾಗಿಯೂ ಇಲ್ಲ ಹಾಗಿದ್ರೆ ಯಾರಿಂದ ನನಗೆ ಗೊತ್ತಾಯ್ತು ಇವತ್ತೆಲ್ಲಿಯಾದ್ರೂ ಸಮಸ್ಯೆ ಬರುವುದು ಯಾರಿಂದ ಕೇಳಿದ್ರು ಅಲ್ಲಿದ್ದಾರೆ ನೋಡಿ ಅವರಿಂದ ಇವರೆಲ್ಲ ಯಾರಿಂದ ಮಾಡಿಕೊಂಡದ್ದು ಇವರೆಲ್ಲ ಇಳೆಯ ಕಾಮುಕರು ಹೌದಪ್ಪ ಕಾರಣ ಉಂಟು ಇಳೆಯ ಕಾಮುಕರನ್ನ ಕಂಡರೆ ಮೋಹಿಸುತ್ತಾರೆ ಎಲ್ಲೆಲ್ಲ ಸೇರಿಕೊಳ್ತಾ ಇದ್ದಾರೆ ಕತ್ತಲಲ್ಲಿ ಇರುವವರೆಲ್ಲ ಅವರೇ ಆಡುವುದಲ್ಲ ಆ ವರ್ಗವೇ ಬೇರೆ ನೀವು ಒಳ್ಳೆಯವರಪ್ಪ ನಿಮ್ ಬಗ್ಗೆ ಮಾತಾಡುವುದು ಅಲ್ಲ ಅವರ ತಪ್ಪಿರು ಅವ್ರ ಬಗ್ಗೆ ಅಲ್ಲ ಕೆಲವು ವರ್ಗದವರಿದ್ದಾರೆ ಅವ್ರು ಹೇಗೆ ಗೊತ್ತುಂಟ ಈ ಕಂಬಕ್ಕೊಂದು ಸೀರೆ ಸುತ್ತಿದ್ರು ಸಾಕು ಹೀಗೆ ಎತ್ತಿ ನೋಡ್ತಾರೆ ಪಾಪಿಗಳು ಅಂತ ಕಾಮುಕ ವರ್ಗದವರಿಂದ ನನ್ನ ತಪಸ್ಸಿಗೆ ವಿಘ್ನ ಬರ್ತದೆ ಎನ್ನುವ ಹಾಗೆ ನಾನು ಆಡಿದ್ದು ಜಿಜ್ಞಾಸ ಪಟ್ಟಾಗ ಚೇಚೆ ಆಗಲ ಬರ್ಲಿಕ್ಕೆ ಸಾಧ್ಯವಿಲ್ಲಪ್ಪ ಇವತ್ತು ಆಗಲು ಬರುವುದಿಲ್ಲ ನೋಡ್ತಾ ಇದ್ದೇನೆ ಬರುವುದಿಲ್ಲ ಹಾಗಿರುವಾಗ ಬರುವುದೇ ಯಾರಿಂದ ಅರ್ಥ ಆಯ್ತು ಮೇಲಿದ್ದಾರೆ ನೋಡಿ ಅವರಿಂದ ಸಮಸ್ಯೆ ಬರುವುದು ಮೇಲಿನ ಲೋಕದವರು ಸುರವೆಂಬ ಹಗೆಗಳಾಗಿಯರು ನಿಜ ಅರಿತರು ಅಂತ ಮಾಡುವ ತಪಸ್ಸಿಗೆ ವಿಘ್ನವನ್ನು ತಂದೊಡ್ಡುತ್ತಾರೆ ಅವರು ಕಣ್ತಪ್ಪಿಸಬೇಕು ಅಂತಾದ್ರೆ ವೇಷ ಮಾಡಬೇಕು ಯಾವ ವೇಷ ಆದಿತ್ತು ಹುಲಿ ವೇಷ ನಾನು ನೋಡಿದ್ರೆ ಹುಲಿ ವೇಷ ಮಾಡೋದು ಕಾಣ್ತಾರೆ ನೀವು ಅವ್ರು 3 ಜನ ಹಿಡ್ಕೊಂಡು ಹೋಗಿ ಅಯ್ಯೋ ಅದಾಗುದಿಲ್ಲ ಹುಲಿ ವ್ಯಾಘ್ರ ಅದು ಈ ವರ್ಷ ಹುಲಿ ವಿಚಾರವೇ ಬೇಡ ಹುಲಿ ಬೇಡ ಉಗುರು ಬೇಡ ಯಾವ್ದು ಬೇಡ ಚಂದದಿಂದ ಜಿಗಿದೋಡುವ ಜಿಂಕೆ ನಾನಾದ್ರೆ ನೋಡಿದವರೆಲ್ಲ ಹೇಳುದಿಲ್ವಾ ಆ ಜಿಂಕೆ ಮಾರಿ ಓಡ್ತಾ ಇದೆ ಎಂದು ತಿಳಿದಂತ ಬೇಟೆಗಾರ ಬೇಟೆಯ ಪ್ರಾಣಿಯನ್ನಾಗಿ ಬಳಸಿಕೊಳ್ತಾನೆ ಅದು ಸಾಧು ಪ್ರಾಣಿ ಅದಕ್ಕೆ ವ್ಯಾಘ್ರಗಳ ಭೀತಿ ಎನ್ನುವುದುಂಟು ಅದು ಬೇಡ ಇದು ಬೇಡ ಯಾವ್ದಾದಿತ್ತು ನೋಡಿ ಕೋಣ ಬಂದ ಬಿಡ್ತಾ ಇದು ಕಾಡು ಪ್ರದೇಶ ಅಲ್ವಾ ಈ ಕಡೆಯಲ್ಲಿ ಒಂದಿಷ್ಟು ಕೋಣಗಳು ಈ ಕಡೆಯಲ್ಲಿ ಒಂದಿಷ್ಟು ಎಮ್ಮೆಗಳು ಅಲ್ಲಿ ಮರಿಗಳು ಇವತ್ತು ಉಪದ್ರ ಈ ಮರಿಗಳಂತೆ ಬೇರೆ ಯಾರಿಗೂ ಅಲ್ಲ ಗಲಾಟೆ ಮಾಡುವ ಮರಿಗಳು ಯಾಕೆ ಈ ಮಾತು ಹೇಳಿದ್ದು ನಾನೊಂದು ಎಮ್ಮೆ ಆದ್ರೆ ಹೇಗೆ ನೋಡ್ಲಿಕ್ಕೆ ಎಮ್ಮೆ ಹಾಗೆ ಇದ್ದೇನಾ ಸುಮ್ಮನೆ ಹಾಗಲ್ಲ ಕೋಣ ಅಂತ ಹೇಳಿದ್ರೆ ಮಹಿಷ ಎಮ್ಮೆ ಅಂತ ಹೇಳಿದ್ರೆ ಮಹಿಷಿ ಶಿ ಅಂತ ಹೇಳಿದ್ರೆ ಹೆಣ್ಣಲ್ವಾ ಆದ್ರಿಂದ ಮಹಿಷಿಯ ವೇಷವನ್ನು ತಪಸ್ಸನ್ನು ಆಚರಿಸ್ತಾರೆ